ಪಾಕಿಸ್ತಾನದಲ್ಲಿ ನಡೀತಾ ಇರೋದು ಅಂತ ಹೇಳ್ಬಿಡ್ತೀನಿ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬದುಕಿದಾರೋ ಸತ್ತಿದಾರೋ? ಅಫ್ಘಾನ್ ಟೈಮ್ನಲ್ಲಿ ಬಂದಂಥ ಒಂದು ವರದಿ 2 ವಾರಗಳ ಹಿಂದೆ ರಾವಲ್ಪಿಂಡಿ ಜೈಲಿನಲ್ಲಿ ಇಮ್ರಾನ್ ಖಾನ್ರನ್ನು ಕೊಂದು ಹೆಣನು ಹೊರಗಡೆ ಸಾಗಿಸಲಾಗಿದೆ. ಈ ಸುದ್ದಿ ಬಂದಿದೆ ಅಲ್ಲಿ. ಅದೇ ಟೈಮಿಗೆ ಸರಿಯಾಗಿ ಇಮ್ರಾನ್ ಖಾನ್ ತಂಗಿ 2 ವಾರದಿಂದ ನಾನು ಊಟ ತಗೊಂಡು ಜೈಲಿಗೆ ಹೋಗ್ತಾ ಇದ್ದೀನಿ, ನಮ್ಮ ಅಣ್ಣನ ಭೇಟಿಗೆ ನನ್ನನ್ನು ಬಿಡ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟರು. ಜೋರು ಪ್ರತಿಭಟನೆ ಶುರುವಾಗಿದೆ ರಾವಲ್ಪಿಂಡಿ ಜೈಲಿನ ಹೊರಗೆ ಅವರ PTI ಪಕ್ಷದ ಕಾರ್ಯಕರ್ತರಿಂದ. ದೃಶ್ಯಗಳು ಬರ್ತಾ ಇದ್ದಾವೆ. ಇಮ್ರಾನ್ ಖಾನ್ ಸತ್ತಿದಾರಾ ಬದುಕಿದಾರಾ ಗೊತ್ತಾಗ್ತಿಲ್ಲ. ರಾವಲ್ಪಿಂಡಿಯ ಅಡಿಯಾಲ ಜೈಲಿನ ಹೊರಗೆ ಪ್ರತಿಭಟನೆ ನಡೀತಾ ಇದೆ. 2 ವಾರ ಅಂದೆ, 3 ವಾರದಿಂದ ಇದು. 3 ವಾರದಿಂದ ಇಮ್ರಾನ್ ಖಾನ್ ಭೇಟಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ವಂತೆ. ಅಲ್ಲಿನ ಮಾಧ್ಯಮಗಳಲ್ಲಿ ಬರ್ತಾ ಇರುವ ವರದಿಯ ಪ್ರಕಾರ ಆಸಿಮ್ ಮುನೀರ್ ಮತ್ತು ISI ಸೇರಿಕೊಂಡು ಜೈಲಿನಲ್ಲೇ ಇಮ್ರಾನ್ ಖಾನ್ರ ಕಥೆಯನ್ನು ಮುಗಿಸಲಾಗಿದೆ. ಬಲೂಚ್ ಹೋರಾಟದ ಬೆಂಬಲಿಗರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಜೈಲುಗಳ ಒಳಗಿನಿಂದ ಈ ವರದಿಗಳು ಹೊರಬರ್ತಾ ಇದೆ. ಬಂಧನದಲ್ಲಿದ್ದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನು ಕೊಲೆ ಮಾಡಲಾಗಿದೆ. ಆಸಿಮ್ ಮುನೀರ್ ISI ಆಡಳಿತವೇ ಇಮ್ರಾನ್ ಕೊಲೆ ಮಾಡಿದೆ. ಹಲವಾರು ಸುದ್ದಿವಾಹಿನಿಗಳು ಈ ಮಾಹಿತಿ ನಿಜವೆಂದು ದೃಢಪಡಿಸಿವೆ. ಸತ್ಯ ಜಗತ್ತಿಗೆ ಬಹಿರಂಗವಾದ ಕ್ಷಣದಿಂದ ಪಾಕಿಸ್ತಾನದ ಅಂತ್ಯ ಆರಂಭ ಆಗುತ್ತೆ ಅಂತ ಇಮ್ರಾನ್ ಖಾನ್ ತಂಗಿಯ ಹೇಳಿಕೆ ಇದೆ. ನೋರಿನ್ ನಿಯಾಜಿ ಅಂತ ಇಮ್ರಾನ್ ಖಾನ್ರ ತಂಗಿ, ಅವ್ರ ಹೇಳಿಕೆ ಇದೆ. ಸಮಯ ಮುಗಿತಾ ಇದೆ. ಕರಪ್ಷನ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದು ಇಮ್ರಾನ್ ಖಾನ್. ಒಂದು 140 ಕೇಸ್ ಇದಾವೆ ಅವ್ರ ಮೇಲೆ. 6 ತಿಂಗಳ ಹಿಂದೆ ಐ ಥಿಂಕ್ ಮೇನಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದರು. ಈಗ ಸತ್ತೇ ಹೋಗಿದ್ದಾರೆ ಅಂತ ಸುದ್ದಿ. ಇನ್ನೂ ತನಕ ಸರ್ಕಾರದಿಂದ ಯಾವ ಅಧಿಕೃತ ಹೇಳಿಕೆಯೂ ಬರ್ತಿಲ್ಲ. ಇಲ್ಲಿದ್ದಾರೆ ನೋಡಿ ಇಮ್ರಾನ್ ಖಾನ್ ಅಂತ ತೋರಿಸಿದ್ರೆ ಮುಗಿದು ಹೋಗಿರೋದು, ತೋರಿಸ್ತಾ ಇಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.